ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ತಟ್ಟೆ ಫುಲ್ ಕಬಾಬ್ ರೆಡಿ ಇದೆ. ಏನು ಕಬಾಬ್ ಅಂದ್ಕೊಂಡ್ರಾ? ಬಾಳೆಕಾಯಿ ಕಬಾಬ್. ಬಾಯಲ್ಲಿ ನೀರು ಬರ್ತಿದೆಯಲ್ಲ, ಇನ್ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಮನೆಯಲ್ಲಿ ಚಪ್ಪರಿಸ್ಕೊಂಡು ತಿನ್ಬೋದು. ಆದರೆ ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ ಮೊದಲನೇದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇವತ್ತು ಇಷ್ಟು ಬಾಳೆಕಾಯಿನ ತೋರಿಸ್ತಿದ್ದಾಳೆ, ಏನು ಮಾಡ್ತಾಯಿದ್ರಿ ಅಂತ ಯೋಚನೆ ಮಾಡ್ತೀರಾ? ಇಷ್ಟು ಬಾಳೆಕಾಯಿನಲ್ಲಿ ಇವತ್ತು ಬಾಳೆಕಾಯಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಫಸ್ಟು ಈ ಬಾಳೆಕಾಯಿನೆಲ್ಲ ಸಿಪ್ಪೆ ತೆಕ್ಕೊಂಡು ಬಂದುಬಿಡೋಣ. ನೋಡಿ, ನಾನೀಗೆಲ್ಲ ಈ ಸಿಪ್ಪೆನ ಈ ಥರ ಎಲ್ಲ ತೆಕ್ಕೊಂಡಿದ್ದೀನಿ. ತುಂಬ ಸಿಪ್ಪೆ ತೆಗ್ದಿಲ್ಲ ನೋಡಿ, ಇಷ್ಟಿಷ್ಟು ತೆಗ್ದಿದ್ದೀನಿ. ಈ ರೀತಿ ತೆಕ್ಕೊಂಡು ಬಂದಿದ್ದೀನಿ. ಇವಾಗ ಜಸ್ಟ್ ನಿಮಗೆ ಇದು ಫುಲ್ ಬೇಕು ಅಂದರೂ ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಹೀಗೆ ಸೆಂಟರ್ಗೆ ಕಟ್ ಮಾಡಿ, ಹೀಗೆ ಸೆಂಟರ್ ಕಟ್ ಮಾಡಿ. ಇದು ಫಸ್ಟ್ ಬೇಕಾದ್ರೆ ತೆಗೆದಾಕೊಳ್ಳಿ. ಈಗ ಈ ರೀತಿ ಬೇಕಾದ್ರೆ ನೋಡಿ, ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ನೋಡಿ, ಇಷ್ಟು ಈ ರೀತಿ ಹದಕ್ಕೆ ಕಟ್ ಮಾಡಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇಷ್ಟು ದಪ್ಪ, ಇಲ್ಲಾಂದರೆ ಫುಲ್ ಬೇಕು ಅಂದರೆ ಫುಲ್ ಬೇಕಾದ್ರೆ ಮಾಡ್ಕೊಂಡು. ನಾನು ಇದು ಬಂದು ಏಲಕ್ಕಿ ಬಾಳೆ ಇತ್ತು ಮನೆಯಲ್ಲೇ, ಅದನ್ನು ಸುಮ್ಮನೆ ಯಾಕೆ ಇದು ಮಾಡೋದು ಅಂತ ಸ್ವಲ್ಪ ಹಣ್ಣು ಯೂಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕಾಯಿನ ಬೇರೆ ರೀತಿ ಯೂಸ್ ಮಾಡಿಕೊಂಡೆ. ಸ್ವಲ್ಪ ಕಾಯಿ ಇತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು, ಇದನ್ನು ಒಂದು ಟ್ರೈ ಮಾಡುವ ಅಂತ ಈ ಥರ ಮಾಡ್ತೀನಿ. ಎಲ್ಲ ಈ ರೀತಿ ಕಟ್ ಮಾಡಿ ಹಾಕ್ಕೊಂಬರ್ತೀನಿ. ನೋಡಿ, ನಾನೀಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ಅದೇ ನಾನು ಆಗಲೇ ಹೇಳಿದಾಗೆ ನೀವು ಉದ್ದಕ್ಕೆ ಆಗಬೇಕು ಅಂದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನಾನಿಷ್ಟು ಸಾಕು ಅಂತ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಜಸ್ಟ್ ಅದಕ್ಕೆ ಯಾವ ರೀತಿ ಮಸಾಲೆ ಹಾಕೋದು ಅಂತ ನೋಡೋಣ. ನಾನೊಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನೋಡಿ, ಇದರಲ್ಲಿ ಒಂದು 3 ಟೀ ಸ್ಪೂನ್ ಆಗೋಷ್ಟು ಕಬಾಬ್ ಪೌಡ್ರ್ ತಗೊಂಡಿದ್ದೀನಿ. ಇಲ್ಲಿ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸಾಕು. ಆಮೇಲೆ ಸೇಮ್ ಇದರಲ್ಲೇ 1.5 ಸ್ಪೂನ್ ತಪ್ಪರಿಗೆ 2 ಸ್ಪೂನ್ ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರವೆ ತಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ನೀವು ಜಸ್ಟ್ ಇದಕ್ಕೆ ಉಪ್ಪು ಏನು ಆ್ಯಡ್ ಮಾಡೋದು ಬೇಡ, ಜಸ್ಟ್ ಹೀಗೇ ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸ್ಕೊಳ್ಳಿ. ಯಾವಾಗಲೂ ನಾನ್ ವೆಜ್ ಅವರು ಕಬಾಬ್ ತಿಂತಾಯಿದ್ರೆ ಪಾಪ ವೆಜ್ ಅವರು ತಿನ್ನಬೇಕಲ್ಲ. ಈಗ ವೆಜ್ಜವ್ರ ಮನೆಯಲ್ಲೂ ಕೂಡ ಕಬಾಬ್ ರೆಡಿ ಆಗುತ್ತೆ. ಅದರಿಂದಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹೀಗೆ ಮಿಕ್ಸ್ ಮಾಡಿ ನೋಡಿ. ಈಗ ಈ ಥರ ನೋಡಿ, ಈ ಥರ ಮಿಕ್ಸ್ ಆಗಿದೆ. ಈಗ ನಾವೇನು ಬಾಳೆಕಾಯಿನ ಕಟ್ ಮಾಡ್ಕೊಂಡಿದ್ದೋ ಅದನ್ನು ಜಸ್ಟ್ ಒಂದೊಂದು ಪೀಸ್ನು ಹೀಗೆ ಅದಕ್ಕೆ ಹಾಕ್ಕೊಳ್ತಾ ಬನ್ನಿ. ನೋಡಿ, ಫಸ್ಟು ಸ್ವಲ್ಪ ಹಾಕ್ಕೊಳ್ಳಿ. ಅದು ಮಿಕ್ಸಿಂಗ್ ಕರೆಕ್ಟ್ ಆಯಿತು ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಈಗೆಲ್ಲನೂ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಈ ರೀತಿ ಮಿಕ್ಸ್ ಮಾಡಬೇಕು. ಬಾಳೆಕಾಯಿನಲ್ಲೇ ಒಂದೇ ಒಂದು ಥಿಂಗ್ಸ್ನ ಇಟ್ಕೊಂಡು ಏನೆಲ್ಲ ಮಾಡ್ಬೋದಾ ಫ್ರೆಂಡ್ಸ್, ಯಾವ ರೀತಿ ವೆರೈಟಿಗಳನ್ನ ಮಾಡ್ಬೋದು. ಅದಕ್ಕೆ ನಾನು ಈ ಸರಿ ತುಂಬ ವೆರೈಟೀಸ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ಕೆಲವೊಂದನ್ನ ನಾನು ತೋರಿಸ್ಕೊಡ್ತೀನಿ. ಮತ್ತು ನೋಡಿ, ಇದೇ ರೀತಿ ನೀವು ಬಾಳೆಕಾಯಿ ಮಾಡಬೇಕು ಅಂದರೆ ಇದರಲ್ಲೇ ಬೇಕಾದ್ರೆ ನೀವು ಆಲೂಗೆಡ್ಡೆನೂ ಮಾಡ್ಕೊಬೋದು, ಪನ್ನೀರ್ ಮಾಡ್ಕೊಬೋದು, ಆಮೇಲೆ ಬೇಬಿಕಾರ್ನ್ ಮಾಡ್ಕೊಬೋದು, ಮಶ್ರೂಮ್ ಮಾಡ್ಕೊಬೋದು. ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಸೇಮ್ ಮೆಥಡಲ್ಲೇ ಮಾಡ್ಕೊಬೋದು. ಇದೇ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬರ್ತೀನಿ. ನೋಡಿ, ಈಗೆಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ. ಹಾಫ್ ಆನ್ ಅವರ್ ಬಿಟ್ಟರೆ ಅದೆಲ್ಲ ಅದಕ್ಕೆ ಚೆನ್ನಾಗಿ ಮಸಾಲೆ ಹಿಡಿತದೆ. ಎಷ್ಟು ನಾವು ಟೈಮು ಇಡ್ತೀವಿ ಅಷ್ಟು ಮಸಾಲೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಅದಕ್ಕೆಲ್ಲ ಚೆನ್ನಾಗಿ ಖಾರ ಹಿಡಿತದೆ. ಹಾಗಲೇ ಮಾಡಿದ್ರೆ ಅದು ಟೇಸ್ಟ್ ಬರೋದು. ನೋಡಿ, ಇಷ್ಟು ಖಾರ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದೊಂದು ಹಾಫ್ ಆನ್ ಅವರು ಫ್ರೀಝರಲ್ಲಿ ಇಟ್ಬಿಡಿ. ಜಸ್ಟ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ನೋಡುವ ಬನ್ನಿ. ನಾನೇನು ಮಸಾಲ ಹಾಕಿಟ್ಟಿದೆ, ಇದು ಹಾಫ್ ಆನ್ ಅವರ್ ಆಗಿದೆ. ನೋಡಿ, ನೀಟಾಗೆಲ್ಲ ಸೇರ್ಕೊಂಡಿದೆ, ಮಸಾಲೆ ಎಲ್ಲ ಕೂಡಿದೆ. ಇದನ್ನು ಇವಾಗ ಬಾಯ್ಲ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಕಡೆ ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ
ಎಲ್ಲ ಒಂದೊಂದೇ ಬಿಡೋಣ. ಇವಾಗ ನೋಡಿ ಎಣ್ಣೆ ಬಿಸಿ ಆಗಿದೆ. ಇವಾಗೆಲ್ಲ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳೋಣ. ಚಪ್ಪಲೆನಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ, ಅಷ್ಟು ಹಾಕಿದ್ರೆ ಸ್ವಲ್ಪ ಕಾಯ್ದ ಮೇಲೆ ಸ್ವಲ್ಪ ಮೀಡಿಯಮಲ್ಲಿ ಅದು ಈ ಥರ ಆಗ್ತಾಯಿದೆ. ಜಸ್ಟ್ ಇನ್ನೊಂದು ಸತಿ ಹಿಂಗೆ ಇದನ್ನು ಮಗಚ್ಕೊಳ್ಳೋಣ, ಆಗ ಫ್ರೈ ಆಗುತ್ತೆ. ಸ್ವಲ್ಪ ಡೀಪಾಗಿ ಫ್ರೈ ಆಗಲಿ, ಯಾಕೆಂದರೆ ಅದು ಬಾಳೆಕಾಯಿ ಆಗಿದ್ದರಿಂದ ಸ್ವಲ್ಪ ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗೇ ಇರುತ್ತೆ ಡೀಪ್ ಫ್ರೈ ಆಗಿ. ಈಗ ಇದೇ ರೀತಿ ಫ್ರೈ ಮಾಡ್ಕೊಬೇಡೋಣ. ಈಗ ಆಗಿದೆ, ಇದನ್ನು ತೆಗೆದುಬಿಡೋಣ. ನೋಡಿ ಇವಾಗ ಇಷ್ಟ ಆಗ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇನ್ನೊಂದು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಚಿಕನ್ನು ಮಟನ್ನೇ ಬೇಕು ಅಂತೇನಿಲ್ಲ ನೋಡಿ, ಈ ಥರ ವೆಜಿಟೇರಿಯನಲ್ಲಿ ಕೂಡ ನಾವು ಕಬಾಬ್ನ ಮಾಡ್ಕೋಬೋದು. ನೋಡಿ ಕಬಾಬ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.